ಹುಟ್ಟೂರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತಿಸ್ಕೊಳ್ತಾ ಇದ್ದೀನಿ. ಫಿಟ್ನೆಸ್ ಮಾರ್ಗದರ್ಶಕರು ಮತ್ತು ಸಿನಿಮಾ ಕಲಾವಿದರು. ಕನಸುಗಾರ ಚರಿತ್ ಕನಸಿನ ಹಿಂದೆ ಹೊರಟವರು, ಕಂಡ ಕನಸನ್ನೇ ನನಸು ಮಾಡಲು ಹೊರಟಿರುವ ಸಾಧಕ. ಮೈಸೂರಿನ HD ಕೋಟೆ ಚರಿತ್ ಹುಟ್ಟೂರು. ಸಾಕಷ್ಟು ಏಳು ಬೀಳುಗಳನ್ನ ಕಂಡು ಪೋಷಕರ ಕಷ್ಟವರಿತು ಮುಂದೆ ಬಂದ ಯುವಕ. ಹೊಟ್ಟೆಗೆ ಊಟಕ್ಕೂ ಪರದಾಡುತ್ತಿದ್ದ ಚರಿತ್ ಇವತ್ತು ನಾಯಕ ನಟ. ತಮ್ಮ ಬೆಳವಣಿಗೆಯಲ್ಲಿ ಸ್ನೇಹಿತರ ಸಹಕಾರ ಇದೆ ಅಂತಾರೆ ಚರಿತ್. ಛಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಚರಿತ್ ಉತ್ತಮ ನಿದರ್ಶನ. ಇವರಿಗೆ ದಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನೋಡಿ, ಕನಸುಗಳನ್ನು ಬೆನ್ನತ್ತಿ ಹೋದರೆ ಏನು ಬೇಕಾದರೂ ಸಾಧನೆ ಮಾಡಬೇಕು ಅನ್ನೋದಾದರೆ, ಮಾಡಬಹುದು ಅನ್ನೋದಾದರೆ ಈ ಚರಿತ್ ಸಾಕ್ಷಿ. ಅವ್ರ ಮಾತಲ್ಲಿ ಒಂದೆರಡು ವಿಚಾರಗಳನ್ನು ಕೇಳ್ಕೊಳ್ಳೋಣ. 2 ನಿಮಿಷಗಳ ಕಾಲಾವಕಾಶ ಚರಿತ್ ಅವರೇ. ಎಲ್ರಿಗೂ ನಮಸ್ಕಾರ. ವೇದಿಕೆ ಬೆಲೆ ಆಗಮಿಸುವಂಥ ಹಿರಿಯರಿಗೆ ನನ್ನ ನಮಸ್ಕಾರ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್, ಯಾರೆಲ್ಲ ಅವಾರ್ಡ್ ತೊಗೊಂಡಿದ್ದೀರಾ, ಸಾಧನೆ ಮಾಡಿ ಇಲ್ಲಿ ತನಕ ಬಂದು ನಮ್ಮ ಝೀ ನ್ಯೂಸ್ ಅವರು ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರೆ. ಮೇನ್ಲಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಮತ್ತು ಚಿಕ್ಕದಾಗಿ ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. ನನ್ನ ಹೆಸರು ಚರಿತ್ ಅಂತ ಹೇಳಿ. ನಾನು ಮೂಲತಃ HD ಕೋಟೆ ಕಾಳಿಹುಂಡಿ ಗ್ರಾಮದಿಂದ ಬಂದಿದ್ದೀನಿ. ಸಿನಿಮಾ ಮಾಡಬೇಕು ಅಂತ ಬಂದೆ. ಸಿನಿಮಾಗೋಸ್ಕರ ಫಿಟ್ನೆಸ್ ಅನ್ನೋ ಉದ್ಯಮನ ಆಯ್ಕೆ ಮಾಡಿಕೊಂಡೆ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾನು ಆ ಸಿನಿಮಾ ರಂಗನ ಮುಂದೆ ಬಿಟ್ಟು ಇವಾಗ ಫಿಟ್ನೆಸ್ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಮೇನ್ಲಿ ಇವಾಗ ನಾನು ಎಲ್ಲರಿಗೂ ಅದನ್ನು ತಲುಪಿಸ್ಬೇಕು ಅಂತೇಳಿ ನಮ್ಮದೇ ಬೆಂಗಳೂರು ಹತ್ರ ಇರೋ ರಾಮನಗರದಲ್ಲಿ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್ ಫಿಟ್ನೆಸ್ ಕ್ಲಬ್ ಅಂತ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಆರೋಗ್ಯ ಸಮಸ್ಯೆ ಇರ್ಬೋದು, ಫಿಟ್ನೆಸ್ಸಲ್ಲಿ ನಾವು ಎಷ್ಟು ಹಿಂದೆ ಇದ್ದೀವಿ ಅನ್ನೋದನ್ನು ನಾನು ಅದನ್ನು ಗುರುತಿಸಿ ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಮ್ಮ ಝೀ ನ್ಯೂಸ್ ಅವರು ನನ್ನನ್ನು ಗುರುತಿಸಿ ಈ ವೇದಿಕೆಗೆ ಕರ್ಕೊಬಂದು ಒಂದು ಸನ್ಮಾನ ಮಾಡಿದ್ದಾರೆ. ಮೇನ್ಲಿ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಯುವರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಚರಿತ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಝೀ ಕನ್ನಡ ನ್ಯೂಸ್ ವತಿಯಿಂದ ನೀಡುವಂತಹ ಯುವರತ್ನ ಪ್ರಶಸ್ತಿಯನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಮೇಡಮ್. ಮೇನ್ಲಿ ಥ್ಯಾಂಕ್ ಯು ಸೋ ಮಚ್ ಝೀ ನ್ಯೂಸ್ ಅವ್ರಿಗೆ ನನ್ನನ್ನು ಗುರುತಿಸಿ ಇಲ್ಲಿ ಸನ್ಮಾನ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ಸರ್. ಸೊ ನಿಮ್ಮ ಮುಂದಿನ ಗುರಿಗಳು? ನನ್ನ ಮುಂದಿನ ಗುರಿ ಏನಪ್ಪ ಅಂತ ಹೇಳಿದ್ರೆ, ಈಗ ಫಿಟ್ನೆಸ್ ಯೂತ್ ಐಕಾನ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ಕರ್ನಾಟಕ ಜನತೆಗೆ ಫಿಟ್ನೆಸ್ ಅವೇರ್ನೆಸ್ ಜಾಸ್ತಿ ಮೂಡಿಸ್ಬೇಕು. ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ನೋಡ್ತಾ ಇದ್ದೀರಾ ನೀವು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ. ಸೊ ಆ ಥರ ನಾವು ಒಂದು ಫಿಟ್ನೆಸ್ ಕ್ಲಬ್ ಅಂತ ಮಾಡ್ತಾಯಿದ್ವಿ ಹೆಲ್ತ್ ರಿಲೇಟೆಡ್ ಆಗಿ. ಅದನ್ನು ಅವೇರ್ನೆಸ್ನ ಜಾಸ್ತಿ ಮೂಡಿಸ್ಬೇಕು. ಈ ಅವಾರ್ಡ್ ಕೊಟ್ಟು ನನಗೆ ಇನ್ನೂ ಜವಾಬ್ದಾರಿನ ಜಾಸ್ತಿ ಮಾಡಿದ್ದಾರೆ. ಸೊ ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಈ ಥರ ಅವಾರ್ಡ್ಸ್ನ ಜಾಸ್ತಿ ತೊಗೊಳ್ಳೋದಕ್ಕೆ ಝೀ ನ್ಯೂಸ್ ಅವರು ಒಂದು ಮೇನ್ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.